ವಾಟರ್ ಫಾಲ್ ಸಖತ್ತಾಗಿದೆ. ಇಲ್ಲಿ ಲಾಲ್ಬಾಗ್ ಅಲ್ಲಿ ಬಂದು ವಾಕಿಂಗ್ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ಬಹಳಷ್ಟು ಜನ ಬೆಳಗ್ಗೆನೆ ಬಂದ್ಬಿಡ್ತಾರೆ. ಹೇಗಿದೆ ಇಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಬಂದು ಕೆರೆ ದೊಡ್ಡ ಆಟ ಆಡ್ತಿದ್ದಾರೆ ಗೈಸ್. ನಾವ್ ಆಡ್ತಿದ್ವಲ್ಲ ನಮ್ಮೂರ ಕೆರೆಯ ದೊಡ್ಡ ಆಟ, ಆ ಆಟನ ಇಲ್ಲಿ ಆಡ್ತಿದ್ದಾರೆ ನೋಡಿ ಗೈಸ್. ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಶನಿ ಜೇಶವಲಾಲ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತು ಬೆಳಗ್ಗೆನೆ ಲಾಲ್ಬಾಗಿಗೆ ಬಂದಿವಿ ವಾಕಿಂಗ್ ಮಾಡೋಣ ಅಂತ ಗೈಸ್. ಎಲ್ಲರೂ ಬಂದ್ಬಿಟ್ಟಿವಿ ನೋಡಿ. ನಿಮಗೆ ತೋರಿಸ್ತೀನಿ ಲಾಲ್ಬಾಗ್ ಹೇಗಿದೆ ಅಂತ, ಬನ್ನಿ ಗೈಸ್. ಗೈಸ್ ಲಾಲ್ಬಾಗ್ ಸುತ್ತಾಡಕ್ಕೆ ಒಂದಿನ ಸಾಕಾಗಲ್ಲ ಗೈಸ್, ಬಹಳ ದೊಡ್ಡದಿದೆ. ಸ್ವಲ್ಪ ಮೇನ್ ಏನಿರೋದು ಎಲ್ಲ ತೋರಿಸ್ತೀನಿ ಗೈಸ್ ನಿಮ್ಗೆ. ಗೈಸ್ ನೋಡಿ, ಅವ್ರು ಮುಂದೆ ನಾವು ಹಿಂದೆ ಹೋಗ್ತಾ ಇದೀವಿ. ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಒನ್ ಟೈಮ್ ಬರ್ದಿ ಬೆಂಗಳೂರಿಗೆ ಬಂದ್ರೆ ಲಾಲ್ಬಾಗ್ ಬಂದು ವಿಸಿಟ್ ಮಾಡೋಗಿ ಗೈಸ್. ಗೈಸ್ ಇಲ್ಲಿ ಏನ್ ವಿಶೇಷಪ್ಪ ಅಂದ್ರೆ, ಇದು ಕೂಡ್ಸ್ ಗ್ಲಾಸ್ ಬಂದಿಗ ಗೈಸ್, ಇದನ್ನ ಗ್ಲಾಸ್ ಹೌಸ್ ಅಂತ ಕರೀತಾರೆ. ಆಗಸ್ಟ್ 15ಕ್ಕೆ ಫ್ಲವರ್ ಶೋ ನಡೀತಾ ಇದೆ ಗೈಸ್. ಫುಲ್ ಮಸ್ತ್ ನಡೀತದಂತ ಫ್ಲವರ್ ಶೋ ಅಂತೆ ಗೈಸ್. ನಮ್ಮ ಅಕ್ಕ ಹೇಳಿದ್ರು, ಯಾಕಂದ್ರೆ ಅವರು ಇಲ್ಲೇ ಡ್ಯೂಟಿ ಆಗ್ತಾರಲ್ಲ, ಅವ್ರು ಪೊಲೀಸ್ ಡ್ಯೂಟಿ. ಸೊ ಅದಕ್ಕೆ ಅವ್ರು ಹೇಳಿದ್ರು ಫುಲ್ ಫ್ಲವರ್ ಶೋ ಮಸ್ತ್ ಆಗಿರುತ್ತಂತೆ. ಒಂದು 3 days ಇರುತ್ತಂತೆ, ಸಖತ್ತಾಗಿರುತ್ತಂತೆ ಫ್ಲವರ್ ಶೋ ಮಾತ್ರ. ಗೈಸ್ ವಿಶೇಷ ಏನಪ್ಪಾ ಅಂದ್ರೆ, ಬೆಳಗ್ಗೆ ಬಂದ್ರೆ ಫ್ರೀ. 10 ಗಂಟೆ ಮೇಲೆ ಆದ್ಮೇಲೆ ಬಂದ್ರೆ ನಿಮ್ಗೆ ಗೈಸ್ ಟಿಕೆಟ್ ಇರಕ್ ನೋಡಿ ಗೈಸ್. ಇಲ್ಲಿ ಗೈಸ್ ನೋಡಿ, ಇಲ್ಲಿ ವಾಟರ್ ಫಾಲ್ಸ್ ಹೇಗಿದೆ ಗೈಸ್. ವಾಟರ್ ಫಾಲ್ಸ್ ಸಖತ್ತಾಗಿದೆಯಲ್ಲ. ವಾಟರ್ ಫಾಲ್ಸ್ ಸಖತ್ತಾಗಿದೆ. ಇಲ್ಲಿ ಲಾಲ್ಬಾಗ್ ಅಲ್ಲಿ ಬಂದು ವಾಕಿಂಗ್ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ಬಹಳಷ್ಟು ಜನ ಬೆಳಗ್ಗೆನೆ ಬಂದ್ಬಿಡ್ತಾರೆ. ನೇಚರ್ನ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ. ಚೆನ್ನಾಗಿದೆ. ಚಿಲ್ಡ್ರನ್ ಕರ್ಕೊಂಡ್ ಬಂದಿದ್ದಾರೆ ನೋಡಿ. ಗೈಸ್ ನಮ್ ಚಿಂಟು ಪಿಂಟು ಹೊಡೆದಿದ್ದಾನೆ. ಗೈಸ್ ನೋಡಿ ಹೆಂಗತ್ ಬಿಟ್ಟಿದ್ದಾರೆ ನೋಡಿ. ಇವರೆಲ್ಲ ಮನುಷ್ಯರಲ್ಲ ಗೈಸ್, ಇವ್ರು ಎತ್ಕೊಂಡವ್ರು ಮುಂದಿರೋರು ನೋಡಿ ಗೈಸ್. ಇಲ್ಲಿ ಬರೋರು ಮನುಷ್ಯರಲ್ಲ ಗೈಸ್, ಅಳಿಸ್ತಾರೆ ಪಾಪ. ಸಣ್ಣ ಹುಡ್ರನ್ನ ಅಳಿಸ್ತಾರೆ ಗೈಸ್ ಪಾಪ. ಗೈಸ್ ಸಣ್ಣ ಹುಡ್ರನ್ನ ಅಳಿಸ್ತಾರೆ ಗೈಸ್ ಇವ್ರು. ಅವ್ರ ಮಮ್ಮಿ ತೆಗ್ಬಿಡೋಣ. ಅಮ್ಮನ ಮಡಿಲಲ್ಲಿ ಹೋದಾಗ ಅದೇನೋ ಸ್ವರ್ಗ ಖುಷಿ. ಇವ್ರದೇ ಪ್ರಪಂಚದಲ್ಲಿ ಕದರ್ ನೋಡ್ರಿ. ಕರಿ ಶಿಷ್ಯ ಬಿಳಿ ಶಿಷ್ಯ ತಲೆ ತಗ್ಸೋರ ಅಂದ್ರೆ ಒಂದ್ ದೊಡ್ಡ ಕೆಲ್ಸ ಮಾಡಿದ್ದಾರೆ ಗೈಸ್. ತಲೆ ತಗ್ಸೋ ಕೆಲ್ಸ. ಇಲ್ಲಿ ನಮ್ಮ ಬಿಳಿ ಶಿಷ್ಯ ಫೋಟೋ ತೆಗಿತಾನೆ. ಫೋಟೋ ತಗ್ಸೋನು ಕರಿ ಶಿಷ್ಯ ಗೈಸ್. ಗೈಸ್ ಲಾಲ್ಬಾಗಿಗೆ ಬಂದಿದ್ವಿ. ಲಾಲ್ಬಾಗ್ ಬೆಳಗ್ಗೆ ನೇಚರು ಸಖತ್ತಾಗಿದೆ. ಇಲ್ಲಿ ಬಹಳಷ್ಟು ಜನ ಬರ್ತಾರೆ ಬೆಂಗಳೂರಲ್ಲಿರೋ. ಸೊ ಆಜು ಬಾಜು ಇರ್ತಾರಲ್ಲ ಗೈಸ್, ಆಲ್ಮೋಸ್ಟ್ ಇಲ್ಲಿ ಬರ್ತಾರೆ. ಬಹಳ ಜನ ಬಂದಿದ್ರು ಬೆಳಗ್ಗೆನೆ. ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಂಡು ಫ್ರೀ ಆಗಿ ಹೋಗ್ಬೋದು ಅನ್ಸುತ್ತೆ ನನಗಂದ್ರೆ. ತಲೆ ಸೈಕ್ ಆಗಿರೋರು ಬಂದು ಇಲ್ಲಿ ಮೆಡಿಟೇಷನ್ ಮಾಡ್ಬೇಕು. ಅದು ನೆಮ್ಮದಿ ಜಾಗ ಅಂತಾರಲ್ಲ, ಬೆಳಗ್ಗೆನೆ ಈ ತರ ನೆಮ್ಮದಿಯಾಗಿರ್ಬೋದು ಇಲ್ಲಿ ಬಂದ ಅಂತ ಅನ್ಸುತ್ತೆ ಗೈಸ್. ನಂಗಂದ್ರು ನಿಮಗೇನ್ ಅನ್ಸುತ್ತೆ ನಿಮಗೆ ಗೊತ್ತು, ನನಗ ಅನ್ಸುತ್ತೆ ಹೇಳಿದ್ ಗೈಸ್ ಅಷ್ಟೇ ಗೈಸ್. ಓ ಛಲಾಗಯ ಅಂದ್ರೆ ಮುಂದೆ ಅವ್ರು ಹೋಗ್ತಿದ್ದಾರೆ ಗೈಸ್. ನಾವ್ ಹಿಂದೆ ಇದೀವಿ. ಈ ಕರಿ ಶಿಷ್ಯ ಬಿಳಿ ಶಿಷ್ಯನ ಕಾಲದಿಂದ ವಾಕಿಂಗ್ ಗೈಸ್. ನಾವ್ ಯಾವಾಗ ಈ ತರ ವಾಕಿಂಗ್ ಮಾಡಿ ಈ ತರ ತೆಳ್ಳಗಾಗೋಣ, ಈ ತರ ಡಮ್ ಇದ್ರೆ ಅಲ್ಲ ಗೈಸ್. ವಾದ್ಯರಂಗ, ಬ್ಯಾಂಡ್ ಸ್ಟ್ಯಾಂಡ್, ಗಾಜಿನ ಮನೆ, ಗ್ಲಾಸ್ ಹೌಸ್. ಬ್ಯಾಂಡ್ ಸ್ಟ್ಯಾಂಡ್ ಗೈಸ್ ಇದೆ ನೋಡಿ. ಬ್ಯಾಂಡ್ ಸ್ಟ್ಯಾಂಡ್ ಗ್ಲಾಸ್ ಹೌಸ್ ಗಾಡ್ ಗೈಸ್, ಎಷ್ಟು ಚಂದಿದೆ ಗೈಸ್. ಏರೋಪ್ಲೇನ್ ಹೋಗ್ತಾ ಇದೆ ನೋಡಿ ಗೈಸ್. ಏರೋಪ್ಲೇನ್, ದಿಸ್ ಇಸ್ ಏರೋಪ್ಲೇನ್ ಗೈಸ್. ಇಲ್ಲಿ ನಮ್ಮ ಬಿಳಿ ಶಿಷ್ಯ ಗೈಸ್.
ಯಾ ಹೇಗಿದೆ ಇಲ್ಲೆಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಬಂದು ಕೆರೆ ದೊಡ್ಡ ಆಟ ಆಡ್ತಿದ್ದಾರೆ ಗೈಸ್. ನಾವ್ ಆಡ್ತಿದ್ವಲ್ಲ ನಮ್ಮೂರ ಕೆರೆ ದೊಡ್ಡ ಆಟ, ಆ ಆಟನ ಇಲ್ಲಿ ಆಡ್ತಿದ್ದಾರೆ ನೋಡಿ ಗೈಸ್. ನಾವು ಕೆರೆ ದಡ ಅಂತೀವಿ, ಇವರು ಔಟ್ ಇನ್ ಅಂತ ಆಟ ಆಡ್ತಿದ್ದಾರೆ ಗೈಸ್. ನಾವು ಕೆರೆ ದಡ ಅಂತೀವಿ, ಅವ್ರು ಔಟ್ ಇನ್ ಅಂತಾರೆ ಗೈಸ್. ನೋಡಿ ಗೈಸ್ ಅಲ್ಲಿ ಆಡ್ತಿದಾರಲ್ಲ, ಕಾಣ್ತಿದೆಯಲ್ಲ ನಿಮ್ಗೆ, ಔಟ್ ಇನ್ ಅಂತಿದಾರೆ ಗೈಸ್. ಗೈಸ್ ಏನ್ ಗೊತ್ತಾ ಗೈಸ್, ಬೆಳಗ್ಗೆ ಬ್ರಷ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಸೊ ವಾಕ್ ಎಲ್ಲ ಮಾಡಿದ್ವಿ, ಹೊಟ್ಟೆ ಹಸುವಾಗ್ತಿದೆ ಗೈಸ್. ಏನ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ ಗೈಸ್. ಇವಾಗೆಲ್ಲ ವಾಕ್ ಮಾಡಿ ಹೊರಗಡೆ ಹೋಗಿ ಶಿಸ್ತು ಜಡಿಬೇಕು, ಏನಾರು ತಿನ್ಲೇಬೇಕು ಗೈಸ್. ಗೈಸ್ ನೋಡಿ ಗೈಸ್, ಇವರು ಏನ್ ಮಾಡ್ತಿದಾರ ಅಂತ ಗೈಸ್, ಮನೆಯಲ್ಲಿ ಏನ್ ನೋಡಕ್ ಟೈಮ್ ಸಿಕ್ಕಿಲ್ಲ ಅಂತ ಲಾಲ್ಬಾಗ್ ಅಲ್ಲಿ ಬಂದು ಏನ್ ನೋಡ್ತಿದ್ದಾರೆ ಗೈಸ್. ಖುಷಿ ನೋಡಿ ಗೈಸ್, ಮನೇಲಿ ಟೈಮ್ ಇಲ್ಲ ಗೈಸ್ ಅವರಿಗೆ ಏನ್ ನೋಡಕ್ಕೆ. ಲಾಲ್ಬಾಗಿಗೆ ಬಂದು ಟೈಮ್ ಐತೆ ಅವ್ರಿಗೆ ಏನ್ ನೋಡಕ್. ಏನ್ ಇವ್ರಿಗೆ ಕೆಲ್ಸನೇ ಇಲ್ಲ ನೋಡಿ ಗೈಸ್. ಆ ಕಡೆಯಿಂದ ಈ ಕಡೆಯಿಂದ ಏನ್ ನೋಡ್ಕೊಂಡ್ ಕೂತಾರ ಗೈಸ್ ಇವ್ರಿಬ್ರು. ಕೃಷಿಶ ಇವು ಕಿಡ್ಕಿಡ ಅಲ್ಲ ಗೈಸ್, ಹುಡುಗುಡ ನೀನು. वो अलग ही लेवल का बंदा था. ಯಾವ ಊರು? ಬಳ್ಳಾರಿ ತಾಲೂಕ್ ಸಿರುಗುಂಪನ ಆಂಟಿ ನೀವು? ಮಸ್ಕಿ ಕಡೆ ಅಣ್ಣ, ನಮ್ಮಂದು ಅಲ್ಲೇ, ನಮ್ ಮಸ್ಕಿ ತಾಲೂಕ್ ನಮ್ದು. ಮಸಿಗ್ತಲ್ಲೇ ಬಳಗನವ್ರು ಸುಂಕನವ್ರಮ್ಮ. ಬಳಗನೂರನ ಬಾಳ್ ನಮ್ ಸೈಡ್ ಅವ್ರ ಇಲ್ಲಿ ಕೆಲಸ ಮಾಡಕ್ ಬರ್ತಾರ. ಯಾವ್ರಮ್ಮ? ಬಳಗ ಸುಂಕನವ್ರಮ್ಮ, ಮಸಿಗ್ತಲ್ಲೇ. ಗೈಸ್ ಇಲ್ಲಿ ಕೆಲಸ ಮಾಡೋರು ಆಲ್ಮೋಸ್ಟ್ ನಮ್ ಕಡೆ ಉತ್ತರ ಕರ್ನಾಟಕ ಮಂದಿನೇ ಇರ್ತಾರೆ ಆಲ್ಮೋಸ್ಟ್ ಬಹಳಷ್ಟು. ಯಾಕಂದ್ರೆ ನೋಡಕ್ ಬಂದ್ಬಿಡ್ತಾರ ಗೈಸ್. ಅವ್ರ ಕಷ್ಟ ನೋಡಕ್ ಅಂದ್ರೆ ಗೈಸ್ ನಂಗೆ ಹೇಳಕ್ ಬರೋದು ಗೈಸ್. ಏನಂದ್ರೆ ಹೊಲ ಅಲ್ಲಿ ಮಾಡಕ್ಕಾಗಲ್ಲ, ಕರೆಕ್ಟ್ ಮಳೆ ಬೀಳಲ್ಲ, ಬೆಳೆ ಆಗಲ್ಲ. ಅದರ ಸಲುವಾಗಿ ಸಾಲ ಮಾಡ್ಕೊಂಡಿರ್ತಾರ. ಆ ಸಾಲ ತೀರ್ಸಕ್ಕಂತಾನೆ ಇಲ್ಲಿ ಬೆಂಗಳೂರಿಗೆ ಬಂದ್ಬಿಡ್ತಾರೆ ಗೈಸ್, ದುಡಿಯಕಂತಾನೆ ಗೈಸ್. ಅವ್ರೇನು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ, ಅದನ್ನ ನೋಡಿ ನಾವು ಶಾಕ್ ಆಗ್ಬಿಟ್ಟಿವಿ. ನಿಮ್ ಮಕ್ಕಳಪ್ಪ ನಡೀಲಿ ಡಿಪ್ರೆಷನ್ ಗೈಸ್. ಇದನ್ನ ನೋಡಿ ನಾನು ಸ್ಟ್ರಾಬೆರಿ ಅನ್ಕೊಂಡೆ, ಇಲ್ಲಿ ಬಂದ್ ನೋಡಿದ್ರೆ ಯಾವ್ದೋ ಹಣ್ಣಿದೆ, ಬಟ್ ಹಣ್ಣು ಯಾವ್ದು ಅಂತ ಗೊತ್ತಾಗ್ತಿಲ್ಲ ಗೈಸ್ ನಂಗೆ. ಇವ್ನು ಅಂತಿದ್ದಾನೆ ಲಚ್ಚಿ ಹಣ್ಣು ಅಂತ ಗೈಸ್. ಲಚ್ಚಿ ಹಣ್ಣು ಅಂತ, ಹಣ್ಣು ಹೆಸರು ಈ ತರನೇ ಇರುತ್ತಾ? ಲಚ್ಚಿ ಹಣ್ಣು ಗೈಸ್. ಪಾಪ ನೋಡಿ ಅಲ್ಲಿ ಅಜ್ಜಿ ಕೆಲಸ ಮಾಡ್ತಿದ್ದಾರೆ ಗೈಸ್. ನೋಡಿ ಈ ತರ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾರೆ, ಮತ್ತೆ ಹಂಗೆ ಫ್ರೀ ಮಾಡ್ಕೋತಾರೆ ಬಡೆ ಎಲ್ಲ. ನೋಡಿ ಇವ್ರು ಏನ್ ಮಾಡ್ತಿದ್ದಾರೆ ನೀವೇ ನೋಡಿ. ಶಿಸ್ತ್ ಪೈಕಿ ಒಂದೇ ಬಿಸ್ಕೆಟ್ ಅಲ್ಲಿ 20 ಜನ ಜಗಳ ಆಡ್ಕೊಂಡು ತಿಂತಿದ್ದಾರೆ ನೋಡಿ ಗೈಸ್. ಈಗ ಜಸ್ಟ್ ಎದ್ದು ಬಂದಾಳ ಗೈಸ್ ಮನೆಯಿಂದ. ಈಗ ಜಸ್ಟ್ ಎದ್ದು ಬಂದಾಳ ಗೈಸ್ ಇವಳು. ಜಸ್ಟ್ ಅಂದ್ರೆ ಜಸ್ಟ್ ಎದ್ದು ಬಂದು ಬಿಸ್ಕೆಟ್ ತಿಂತಿದ್ದಾಳೆ ಗೈಸ್. ಬಿಸ್ಕೆಟ್ ಸ್ನಾಕ್ಸ್ ಮ್ಯಾಂಗೋ ನೋಡಿ ಗೈಸ್. ಮ್ಯಾಂಗೋ ನೋಡ್ಕೊಂಡು ಹೋಗ್ತಾ ಇದೀವಿ ನೋಡಿ. ಮ್ಯಾಂಗೋ ನೋಡ್ಕೊಂಡು ಇವಾಗ ಗೇಟ್ ಇಂದ ಎಕ್ಸಿಟ್ ಮಾಡೋ ಸಮಯ. ಅಲ್ಲಿದೆ ಗೇಟು. ನಾಷ್ಟ ತಿನ್ಬೇಕಂತ ನಿಲ್ಸಿವಿ ಗೈಸ್. ನಂಗೆ ನೋಡಿ ಪಿಜ್ಜಾಳಕ್ಕೆ ಬರ್ತಾ ಇದೆ, ಅವಾಗಿಂದ ಬರ್ತಾ ಇದೀನಿ ಗೈಸ್. ಇದು ಸ್ಪಾಟ್ ಬಂದ್ಬಿಟ್ಟು ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ ಅಷ್ಟೊಂದು ಲೊಕೇಶನ್, ಬಟ್ ನಾವು ಅಂದೇ ಹೋಗ್ತಾ ಇದ್ವಿ ಮನೆಗೆ. ಅಲ್ಲೇ ಒಂದು ಟಿಫಿನ್ ಇತ್ತು ಸೆಂಟ್ರ್, ಅದನ್ನೇ ತಿನ್ನೋಣ ಅಂತ ಬಂದಿದ್ವಿ. ಚೆನ್ನಾಗಿತ್ತು ಗೈಸ್, ಟಿಫಿನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಹೇ ಗೈಸ್, ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಗೈಸ್. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ ಗೈಸ್.